ಎಲ್ಲರಿಗೂ ನಮಸ್ಕಾರ. Namaste to all. It is very important to focus on the verb system, and every verb we will be using at a particular point of time to say that whether I will do or whether you will do, either he is going or she is going, so or he is coming or they are coming, whatever it is. So for each one small work, there will be a verb. So similarly, now today we are going to focus on the assignment sheet. So in this assignment sheet, the zigzag format or maybe the rearranging format, you have to rearrange the words and then make the proper sentences. This is the itte kept. But before we go to kept simple past, let's just analyze about the keep idu. So I capital D U. Idu is nothing but keep. So this first word idu, whatever we have, this we use it to do the command or tell someone to do the job, to keep something. So I say keep or you keep without respect. That is idu. One sentence. ಈ ಬ್ರೀಫ್ ಕೇಸ್ ನನ್ನ ಕಾರ್ನಲ್ಲಿ ಇಡು. ದಟ್ ಮೀನ್ಸ್ ಕೀಪ್ ದಿಸ್ ಬ್ರೀಫ್ ಕೇಸ್ ಇನ್ ಮೈ ಕಾರ್. ಇಡು. ಓಕೆ. ಅಂಡ್ ಇಡಿ. ಇಡಿ ಈಸ್ ವಿತ್ ರೆಸ್ಪೆಕ್ಟ್ ಐ ಕ್ಯಾಪಿಟಲ್ ಡಿ ಐ. ಇಡಿ. ಸೊ ನೀವು ಈ ಬಟ್ಟೆಯನ್ನು ಕಬೋರ್ಡ್ನಲ್ಲಿ ಇಡಿ. ಸೊ ಯು ಕೀಪ್ ದಿಸ್ ಕ್ಲಾತ್ಸ್ ಇನ್ ದಿ ಕಬೋರ್ಡ್. ಓಕೆ. ಸೊ ಈ ಬಟ್ಟೆಯನ್ನು ಕಬೋರ್ಡ್ನಲ್ಲಿ ಇಡಿ. ಇಡಿ ವಿ ಯೂಸ್ to all people with respect as a command, okay, and as a order. And next one, what about me? First person, that is I will do it. That means I will keep. So that is idtini. Idu will sound will remain as it is in the beginning, and along with idu we have to apply tini, like how ಮಾಡ್ತೀನಿ, ಕೊಡ್ತೀನಿ, ಹೋಗ್ತೀನಿ, everything same sound we have to apply here. Idtini, that means I will keep. So one sentence, ನಾನು ತಟ್ಟೆ ಟೇಬಲ್ ಮೇಲೆ ಇಡ್ತೀನಿ. ನಾನು ಆ ತಟ್ಟೆಯನ್ನು ಟೇಬಲ್ ಮೇಲೆ ಇಡ್ತೀನಿ. ಸೊ ಐ ವಿಲ್ ಕೀಪ್ ಪ್ಲೇಟ್ ಆನ್ ದ ಟೇಬಲ್. ಓಕೆ. ಇಡ್ತೀನಿ ಇಸ್ ನಥಿಂಗ್ ಬಟ್ ಅಬೌಟ್ ಮೀ, ದಟ್ ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಆರ್ ಐ ವಿಲ್ ಕೀಪ್ ಇಟ್. ನೆಕ್ಸ್ಟ್, ಇಡ್ತೀಯಾ. ಇಡ್ತೀಯಾ ಇಸ್ ಎ ಸ್ಟೇಟ್ಮೆಂಟ್. ಯು ವಿಲ್ ಕೀಪ್. ಓಕೆ. ಸೊ ನೀನು ಯಾವಾಗಲೂ ತಟ್ಟೆ ಪಕ್ಕದಲ್ಲಿ ಗ್ಲಾಸ್ ಇಡ್ತೀಯಾ. ನೀನು ಯಾವಾಗಲೂ ಆಲ್ವೇಸ್ ತಟ್ಟೆ ಪಕ್ಕದಲ್ಲಿ, ದಟ್ ಮೀನ್ಸ್ ದ ನೆಕ್ಸ್ಟ್ ಟು ದಿ ಪ್ಲೇಟ್ ಗ್ಲಾಸ್ ಇಡ್ತೀಯಾ. ಯು ಕೀಪ್ ಆಲ್ವೇಸ್ ದಿ ಗ್ಲಾಸ್ ನೆಕ್ಸ್ಟ್ ಟು ದಿ ಪ್ಲೇಟ್. ಸೊ ಇಟ್ಸ್ ಜಸ್ಟ್ ಎ ಸ್ಟೇಟ್ಮೆಂಟ್. ಓಕೆ. ಅಂಡ್ ನೆಕ್ಸ್ಟ್, ದಟ್ಸ್ ಅಬೌಟ್ ಯು ವಿತೌಟ್ ರೆಸ್ಪೆಕ್ಟ್. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಇಡ್ತೀವಿ. ಇಡ್ತೀವಿ ಇಸ್ ವಿ. ಸೊ ನಾವು ನಮ್ಮ ಬುಕ್ಸನ್ನು ಕಬೋರ್ಡ್ನಲ್ಲಿ ನೀಟಾಗಿ ಇಡ್ತೀವಿ. ನೀಟ್ ಫ್ರಮ್ ಇಂಗ್ಲಿಷ್ ಐ ಯೂಸ್ಡ್. ಓಕೆ. ಸೊ ನಾವು ನಮ್ಮ ಪುಸ್ತಕಗಳನ್ನು ಕಬೋರ್ಡ್ನಲ್ಲಿ ಇಡ್ತೀವಿ. ದಟ್ ಈಸ್ ವಿ ವಿಲ್ ಕೀಪ್. ಇಡ್ತೀವಿ. ಸೊ ಸ್ಟೇಟ್ಮೆಂಟ್ ಅಬೌಟ್ ಅಸ್, ದಟ್ ಈಸ್ ವಿ ವಿಲ್ ಕೀಪ್. ಅಂಡ್ ದ ನೆಕ್ಸ್ಟ್ ಒನ್ ಈಸ್ ಇಡ್ತೀರಿ, ಅಬೌಟ್ ಯು, ಪ್ಲೂರಲ್ ಒನ್ ಅಂಡ್ ರೆಸ್ಪೆಕ್ಟ್. ಓಕೆ. ನೀವು ಯಾವಾಗಲೂ ನಿಮ್ಮ ಕಬೋರ್ಡನ್ನು ನೀಟಾಗಿ ಇಡ್ತೀರಿ. ಇಟ್ಸ್ ಎ ಸ್ಟೇಟ್ಮೆಂಟ್. ದಟ್ ಮೀನ್ಸ್ ಆಲ್ವೇಸ್ ಯು ಕೀಪ್ ಯುವರ್ ಕಬೋರ್ಡ್ neatly, or you keep your books neatly, whatever it is. Okay. And the next one is idtiya, will you keep, without respect. Idtiya, idu plus tiya. I capital D U small t double E Y double A. So I can this is question without respect. So I can ask someone, ನೀನು ನನ್ನ ಬ್ಯಾಗ್ ಕಾರ್ನಲ್ಲಿ ಇಡ್ತೀಯಾ. ಸೊ ವಿಲ್ ಯು ಕೀಪ್ ಮೈ ಬ್ಯಾಗ್ ಇನ್ ದ ಕಾರ್. ದಟ್ ಈಸ್ ಇಡ್ತೀಯಾ, ವಿಲ್ ಯು ಕೀಪ್. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ವಿತ್ ರೆಸ್ಪೆಕ್ಟ್. ಇಡ್ತೀರಾ, ವಿಲ್ ಯು ಕೀಪ್ ವಿತ್ ರೆಸ್ಪೆಕ್ಟ್. ಸೊ ನೀವು ನನ್ನ ಬುಕ್ಸ್ ಕಬೋರ್ಡ್ನಲ್ಲಿ ಇಡ್ತೀರಾ. ವಿಲ್ ಯು ಕೀಪ್ ಮೈ ಬುಕ್ಸ್ ಇನ್ ದ ಕಬೋರ್ಡ್. ಓಕೆ. ದಟ್ ಈಸ್ ಇಡ್ತೀರಾ. ಆ್ಯಂಡ್ ನೆಕ್ಸ್ಟ್ ಒನ್ ವಿಲ್ ಬಿ ದಿ ಅಬೌಟ್ ಥರ್ಡ್ ಪರ್ಸನ್. First, the seventh one will be about female, that is idtale. Okay. That means I can use for two people. One is younger sister and my daughter.
or maybe known person where you can apply without respect for females. Otherwise, don't apply this for all females. So for all people, you need to try the ninth option, which is idtare. Okay. So idtale is the seventh option. What we have, idu plus tale. So nanna tangi ಯಾವಾಗಲೂ ಬ್ಯಾಗ್ನಲ್ಲಿ ಬುಕ್ಸ್ ನೀಟಾಗಿ ಇಡ್ತಾಳೆ. ಸೊ ಮೈ ಸಿಸ್ಟರ್ ಆಲ್ವೇಸ್ ಶಿ ಕೀಪ್ಸ್ ಹರ್ ಬುಕ್ಸ್ ಸೊ ಇನ್ ದ ಬ್ಯಾಗ್ ನೀಟ್ಲಿ. ಓಕೆ, ನೆಕ್ಸ್ಟ್ ಇಡ್ತಾನೆ, ಇಡು ಪ್ಲಸ್ ತಾನೆ, ಇಡ್ತಾನೆ. ಸೊ ಹಿ ಕೀಪ್ಸ್. ಸೊ ನನ್ನ ತಮ್ಮ ಯಾವಾಗಲೂ ನನ್ನ ಪಾಕೆಟ್ನಲ್ಲಿ 100 rupees ಇಡ್ತಾನೆ. ಸೊ ಆಲ್ವೇಸ್ ಮೈ ಬ್ರದರ್ ಕೀಪ್ಸ್ 100 rupees ಇನ್ ಮೈ ಪಾಕೆಟ್. ಓಕೆ, ಮೇಬಿ ಇಟ್ಸ್ ಲೈಕ್ ಪಾಕೆಟ್ ಮನಿ, ಯು ಕ್ಯಾನ್ ಥಿಂಕ್. ಓಕೆ, ಇಡ್ತಾನೆ. ಓಕೆ, ಆರ್ ಯು ಕ್ಯಾನ್ ಸೇ ನನ್ನ ತಮ್ಮ ಅವನ ಬುಕ್ಸನ್ನು ನೀಟಾಗಿ ಇಡ್ತಾನೆ. ದಟ್ ಮೀನ್ಸ್ ಹಿ ಕೀಪ್ಸ್ ಹಿಸ್ ಬುಕ್ಸ್ ನೀಟ್ಲಿ. ಓಕೆ, ಆರ್ ವಿ ಕ್ಯಾನ್ ಮೇಕ್ ಇಟ್ ನನ್ನ ಮಗ ಅವನ ಪೆನ್ನನ್ನು ಜಾಮಿಟ್ರಿ ಬಾಕ್ಸ್ನಲ್ಲಿ ಇಡ್ತಾನೆ. ಸೊ ಹಿ ಕೀಪ್ಸ್ ಹಿಸ್ ಪೆನ್ ಇನ್ ದಿ ಜಾಮಿಟ್ರಿ ಬಾಕ್ಸ್. ಲೈಕ್ ದಟ್ ಮೆನಿ ಮೋರ್ ಸೆಂಟೆನ್ಸಸ್ ವಿ ಕ್ಯಾನ್ ಮೇಕ್. ಇಡ್ತಾನೆ ಈಸ್ ಅಬೌಟ್ ಮೇಲ್ಸ್ without respect. I used for Tamma, younger brother, and son. Okay, Maga is son, Tamma is younger brother. Irtane. And what about the one word which we can use for all people with respect, for both males and females, all elderly people, or wherever we want, we can actually apply the respect one. And for the plural one, idtare, idu plus tare. Okay, ನಮ್ಮ ಮಕ್ಕಳು is our children. ಓಕೆ, ಯಾವಾಗಲೂ ಅವರ ರೂಮನ್ನು ನೀಟಾಗಿ ಇಡ್ತಾರೆ. ಸೊ ಆಲ್ವೇಸ್ ದೇ ಕೀಪ್ ದೇರ್ ರೂಮ್ ವೆರಿ ನೀಟ್. ಓಕೆ, ಸಿಮಿಲರ್ಲಿ ಐ ಕ್ಯಾನ್ ಸೇ ನಮ್ಮ ತಾಯಿ ನನ್ನ ಬಟ್ಟೆಯನ್ನು ಕಬೋರ್ಡ್ನಲ್ಲಿ ಇಡ್ತಾರೆ. ಸೊ ಮೈ ಮದರ್ ಕೀಪ್ಸ್ ಮೈ ಕ್ಲಾತ್ಸ್ ಇನ್ ದಿ ಕಬೋರ್ಡ್. ದಟ್ ವಿ ಕ್ಯಾನ್ ಅಪ್ಲೈ ಇವನ್ ಫಾದರ್. ಸೊ ಐ ಕ್ಯಾನ್ ಸೇ ನಮ್ಮ ತಂದೆ ಅವರ ಬ್ರೀಫ್ ಕೇಸನ್ನು ಕಾರ್ನಲ್ಲಿ ಇಡ್ತಾರೆ. ಸೊ ಮೈ ಫಾದರ್ ಕೀಪ್ಸ್ ಹಿಸ್ ಬ್ರೀಫ್ ಕೇಸ್ ಇನ್ ದ ಕಾರ್. Whatever the sentences we want to make about with respect to all people. So maybe it can be uncle, auntie, whoever it is, a grandfather, grandmother. For all people we can apply only one word, that is idtare, idu plus tare. And that's the idtare. And next one is the 10th word is idutte, I capital D U T T E. Where we can use this idutte? About things and animals. So do we have any option? There is. So ನಮ್ಮ ಕೋಳಿ ಮೊಟ್ಟೆ ಇಡುತ್ತೆ. Okay. So that is ಮೊಟ್ಟೆ is egg. So ಕೋಳಿ chicken. Chicken keeps egg. So ನಮ್ಮ ಕೋಳಿ ಮೊಟ್ಟೆ ಇಡುತ್ತೆ. It will keep egg. So that time we can actually use. Otherwise maybe rarely we use this ಇಡುತ್ತೆ. Next one. Now we will go for the simple past of the idu sound through the assignment sheet. So now I am going to read those words. You can think if you get the answer before I tell you the answer. If you are getting the answer, then you got 1 mark. Let's see. The first one. Itte, mele, stove, patre, nanu. So we have 1, 2, 3, 4, 5. 5 words. Itte, first word. And mele, second word. The stove is third word. And patre, fourth word. And the fifth word is nanu. Itte, mele, stove, patre, nanu. How can we make proper sentence? How can we rearrange the words? Have you got the answer? Nanu stove mele patre itte. This itte we use only for the first person. That means only about me. Itte. So if someone who has already completed the video, watching the video of kotte, that means I gave. Okay, kotta, he gave, kottaru, everyone with respect. Then this verb you will easily get it. Okay, so itte. So that is nanu stove mele patre itte. I kept vessel on the stove. Itte. I can even say nanu nanna batteyannu cupboard nalli itte. I kept my clothes in the cupboard. ಸೊ ನಾನು ನನ್ನ ಬುಕ್ಸನ್ನು ಬ್ಯಾಗ್ನಲ್ಲಿ ಇಟ್ಟೆ. ಐ ಕೆಪ್ಟ್ ಮೈ ಬುಕ್ಸ್ ಇನ್ ದ ಬ್ಯಾಗ್. ಮೆನಿ ಮೋರ್ ಸೆಂಟೆನ್ಸಸ್ ಯು ವಿಲ್ ಬಿ ಏಬಲ್ ಟು ಮೇಕ್ ಒನ್ಸ್ ಯು ನೋ ವಾಟ್ ಈಸ್ ಇಟ್ಟೆ. ನೆಕ್ಸ್ಟ್ ಒನ್ ಈಸ್ ಇಟ್ಟಳು. ಇಟ್ಟಳು, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೈ ದ ಕ್ಯಾಪಿಟಲ್ ಎಲ್ ಈಸ್ ಕಮಿಂಗ್. ಓಕೆ, ಇಟ್ಟಳು ನನ್ನ
ಬ್ಯಾಗ್ನಲ್ಲಿ ತಂಗಿ books. So we have 1, 2, 3, 4, 5 words, whereas first word is ittalu, second word is nanna, third word is bagnalli. Bagnalli means in the bag, and fourth word is tangi, fifth word is books. Have you got the answer? The answer is nanna tangi. So nanna tangi bagnalli books ಇಟ್ಟಳು. ನನ್ನ ತಂಗಿ ಬ್ಯಾಗ್ನಲ್ಲಿ ಬುಕ್ಸ್ ಇಟ್ಟಳು. ಮೈ ಯಂಗರ್ ಸಿಸ್ಟರ್ ಕೆಪ್ಟ್ ಬುಕ್ಸ್ ಇನ್ ದಿ ಬ್ಯಾಗ್. ದಿಸ್ ಇಸ್ ಸಿಂಪಲ್ ಪಾಸ್ಟ್. ಸೊ ಐ ಕ್ಯಾನ್ ಈವನ್ ಸೇ ನನ್ನ ತಂಗಿ ಸ್ಟವ್ ಮೇಲೆ ಕಾಫಿ ಪಾತ್ರೆ ಇಟ್ಟಳು. ಆರ್ ನನ್ನ ತಂಗಿ ಪಾತ್ರೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು. ಆರ್ ಐ ಕ್ಯಾನ್ ಸೇ ನನ್ನ ಮಗಳು ಅನ್ನದ ಪಾತ್ರೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು. Everything we can use many more sentences to say that she kept. So ittalu can be used only for female, that is without respect only. So please try to use only for your younger sister and your daughter. Third one, itvi, ITTIVI, itvi, cupboard nalli, second word. Third word navu, fourth word books. How can we make it sentence? Itvi, cupboard nalli, navu, books. So always pronoun should come in the beginning. So let the pronoun actually come this side. Now, okay? Cupboard nalli, in the cupboard. So then what we kept, that should come next. That is books. Now cupboard nalli, books. We kept books in the cupboard, whereas in English actually kept is coming as a second word. But in our own languages, the whatever that we kept, that will not be the second word. It will be in the ending almost. Okay. So now cupboard nalli books itvi. That means we kept books in the cupboard. Next one is ittaru deepa munde devara tayi namma. So we have here 6 sentences. Okay. ಇಟ್ಟರು, ದೀಪ, ಮುಂದೆ, ದೇವರ, ತಾಯಿ, ನಮ್ಮ. So that is, there are six words. How can we make sentence here? That is nothing but ನಮ್ಮ ತಾಯಿ ದೇವರ ಮುಂದೆ ದೀಪ ಇಟ್ಟರು. ನಮ್ಮ ತಾಯಿ ದೇವರ ಮುಂದೆ ದೀಪ ಇಟ್ಟರು. That is nothing but my mother kept lamp in front of the God. Okay. ನಮ್ಮ ತಾಯಿ ದೇವರ ಮುಂದೆ ದೀಪ ಇಟ್ಟರು. So my mother kept lamp in front of God. That is nothing but, so ittaru we can apply for everyone with respect for mother or father or even uncle, auntie, whoever it is. Okay. Ittaru. So I can even say ನಮ್ಮ ತಂದೆ ದೇವರ ಮೇಲೆ ಹೂವ ಇಟ್ಟರು. That means my father kept flower on the photo or on top of the statue or on the god. Okay, like that we can make sentences. Next, itta, cupboard nalli. Cupboard nalli is the English word only which I have used. Itta, cupboard nalli. Okay. And tamma. Next one is nanna. Next, ಶರ್ಟನ್ನು, ಒನ್ ಮೋರ್ ನನ್ನ. ಇಟ್ಟ, ಕಬೋರ್ಡ್ ನಲ್ಲಿ, ತಮ್ಮ, ನನ್ನ, ಶರ್ಟನ್ನು. शर्ट प्लस अन्नू हैज बिकम शर्टन्नू. शर्ट को जो हमने हिंदी में शर्ट को बोलते हैं, दैट इज अगेन वन मोर नन्ना. हैव यू गॉट द आंसर? ನನ್ನ ತಮ್ಮ, ನನ್ನ ತಮ್ಮ. ಓಕೆ. ನನ್ನ ಶರ್ಟನ್ನು, ನನ್ನ ತಮ್ಮ ನನ್ನ ಶರ್ಟನ್ನು ಕಬೋರ್ಡ್ನಲ್ಲಿ ಇಟ್ಟ. ನನ್ನ ತಮ್ಮ ನನ್ನ ಶರ್ಟನ್ನು ಕಬೋರ್ಡ್ನಲ್ಲಿ ಇಟ್ಟ. ದಟ್ ಈಸ್ ನಥಿಂಗ್ ಬಟ್ ಮೈ ಯಂಗರ್ ಬ್ರದರ್, ಹಿ ಕೆಪ್ಟ್ ಮೈ ಶರ್ಟ್ ಇನ್ ದಿ ಕಬೋರ್ಡ್. ವಾಟ್ ಎವರ್ ಯು ವಾಂಟ್ ಟು ಸೇ, ಯು ಕ್ಯಾನ್ ಸೇ ನನ್ನ ತಮ್ಮ ನನ್ನ ಬ್ರೀಫ್ ಕೇಸನ್ನು ಕಾರ್ನಲ್ಲಿ ಇಟ್ಟ, ಆರ್ ನನ್ನ ತಮ್ಮ ನನ್ನ ಬುಕ್ಸ್ ಅನ್ನು ಬ್ಯಾಗ್ನಲ್ಲಿ ಇಟ್ಟ. ವಾಟ್ ಎವರ್ ಯು ವಾಂಟ್ ಟು ಸೇ. ಸೊ ಇಟ್ಟ ವಿ ಶುಡ್ ನೋ, ಇಟ್ಟ ವಿ ಯೂಸ್ ಫಾರ್ ಮೇಲ್ಸ್ ವಿತೌಟ್ ರೆಸ್ಪೆಕ್ಟ್.
where the full word is ittanu. Okay, that is we are using as just itta. Okay, to say that he kept without respect. And next one is ittaru for all people with respect. Okay, and itvi, that is nothing but we kept. And ittadu for all females without respect. Itte, I kept. That's about me. And for the second person also, we use same itte. ನೀನು ನನ್ನ ಬ್ಯಾಗನ್ನು ಕಾರ್ನಲ್ಲಿ ಇಟ್ಟೆ. So the same itte we use even for the second person also to say that you kept. So that also we use itte. I hope these videos, whoever they are watching, so videos are helping you to make many more sentences. So I will try to make some more sentences along with using this verb idu and then itte if possible by tomorrow. ಎಲ್ಲರಿಗೂ ನಮಸ್ಕಾರ. We are starting a new batch for Kannada spoken class. So whoever they are planning to join, please do let me know. Okay, so they can send their numbers. So my contact number is 93418 95618 and 8310557096. So we are starting the batch on the 10th of December. So there will be 3 sessions in a week: Tuesday and Thursday and Saturday. So evening from 8 p.m. to 9 p.m. This is for 15 sessions from 10th December. Those who are interested, please do let me know. Namaste.